ಮಜಾ ಭಾರತ ಸೋತಿರೋ ಎಲ್ಲ ಮೋಹರಗಳೇ ಸ್ವಲ್ಪ ನಗೆಯನ್ನು ಚೆನ್ನುತ್ತೀರಿ ಸ್ವಾಮಿ ದೊಡ್ಡವ್ರು ಹೇಳಿ ಕೊಟ್ಟವ್ರೆ ನಕ್ರೆ ಸ್ವರ್ಗ ಮೂರು ಅದು ನಗೋದೇ ಇಲ್ಲ ಅಂತ ಮುಖ ಗಂಟು ಹಾಕೊಂಡು ಕೂತಿರೋರಿಗೆ ಇದು ನಗೆ ಗುಳಿಗೆ ಕೊಡೋ ಆಸ್ಪತ್ರೆ. ಇಲ್ಲಿ ಸಿಗತ್ತೆ ಹಾಸ್ಯದ ಪಂಚು, ಕಾಮಿಡಿ ಕೇಕ್. ನಗಸೋದು ನಮ್ ಧರ್ಮ, ನಗದೇ ಇದ್ರೆ ಅದು ನಿಮ್ಮ ಕರ್ಮ. ಬಿದು ಬಿದು ನಕ್ಕು ಗಾಯ ಮಾಡ್ಕೋಬೇಡಿ, ನಕ್ಕು ನಕ್ಕು ಬಿದ್ದು ಏಟ್ ಮಾಡ್ಕೋಬೇಡಿ. ಯಾಕೆಂದ್ರೆ ಇದು ಕಾಮಿಡಿ ಚಂಡಮಾರುತ ಮಜಾ ಭಾರತ. ನಮ್ಮ ಮಜಾ ಭಾರತದ ಮಹಾಗುರುಗಳಾದಂತ ನಾರಾಯಣ್ ಸರ್ಗೆ ಪ್ರೀತಿಯ ಸ್ವಾಗತ ಸರ್. ಯಾವಾಗ್ಲೂ ನಗ್ನಗ್ತಾ ಶೋಗೆ ಒಂಥರ ವಿಚಿತ್ರವಾದ ಎನರ್ಜಿ ಕೊಡೋ ಅಂತ ಶ್ರುತಿ ಮೇಡಮ್ಗೂ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಅಲ್ಲ ಶೀತಲ್, ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಯಾರು ಬರ್ತಾ ಇದಾರೆ ಗೊತ್ತಾ? ಯಾರು ಬರ್ತಾ ಇದಾರೆ? ಇವರು ಲುಕ್ ನಲ್ಲೇ ಪಡ್ಡೆ ಹುಡುಗರ ನಿದ್ದೆ ಕೆಡಿಸಿ ಬಿಪಿ ತರಿಸ್ತವ್ರು. ಹೌದಾ? ಕನ್ನಡ ಸಿನಿಮಾ ಇಂಡಸ್ಟ್ರಿಯ ಮಳೆ ಹುಡುಗಿ, ಜಿಲೇಬಿಯ ಬೆಡಗಿ, ಅಭಿನೇತ್ರಿ ಪೂಜಾ ಗಾಂಧಿ. ನಿಜವಾಗ್ಲೂ ನೀವು ಇಷ್ಟು ಸಾಫ್ಟ್ ಆಗಿದ್ದೀರಾ, ಬಟ್ ನೀವು ಕೊಲೆ ಮಾಡೋದನ್ನ ನಾವು ಊಹಿಸ್ಕೊಳ್ಳೋದು ಕಷ್ಟ. ಸೊ ನೀವು ಈ ಕ್ಯಾರೆಕ್ಟರ್ಗೆ ಇನ್ವಾಲ್ವ್ ಆಗ್ಬೇಕಾದ್ರೆ ನಿಮ್ಮ ಪ್ರಿಪರೇಷನ್ ಯಾವ ತರ ಇತ್ತು? ಇಲ್ಲಿ ತನಕ ನಾನು ಮಾಡಿರೋ ಪಾತ್ರಗಳಲ್ಲಿ ಐ ಥಿಂಕ್ ದಿಸ್ ಇಸ್ ದ ಮೋಸ್ಟ್ ಡೇಂಜರಸ್ ಅಂಡ್ ಚಾಲೆಂಜಿಂಗ್ ಕ್ಯಾರೆಕ್ಟರ್ ಹೇಳೋಕೆ ಇಷ್ಟಪಡ್ತೀನಿ. ಶ್ರುತಿ ಅವರು ಕೂಡ ನಮ್ಮ ಚಿತ್ರದಲ್ಲಿ ಆಕ್ಟ್ ಮಾಡಿದ್ದಾರೆ, ಅವ್ರಿಗೆ ಗೊತ್ತಿದೆ. ಐ ಥಿಂಕ್ ಒಂದು ಒಳ್ಳೆ ಸಿನಿಮಾ ಮಾಡಿದ್ದೀನಿ ಅಂತ. ಮತ್ತಷ್ಟು ಚರ್ಚೆಗಳನ್ನ ಮಾಡೋಣ. ಅದಕ್ಕಿಂತ ಮುಂಚೆ ನನ್ನ ಚರ್ಮದಲ್ಲಿ ಹೊಲಿದಿರುವಂತಹ ಸೀಟ್ ಇದೆ. ಧನ್ಯವಾದಗಳು. ಏನಮ್ಮ ಶೀತಲ್, ಸಿನಿಮಾದಲ್ಲೆಲ್ಲ ಭಾರಿ ಮಿಂಚ್ತಾ ಇದೆಯಂತೆ? ಅಯ್ಯೋ ನಿನ್ನಷ್ಟೆಲ್ಲ ಇಲ್ಲಪ್ಪ, ಏನೋ ಸಣ್ಣ ಪುಟ್ಟ ಪಾತ್ರ ಮಾಡ್ತಾ ಇದೀನಿ. ನೋಡೋ ಇಲ್ಲೇ ಮಿಸ್ಟೇಕ್ ಆಗೋದು. ಪಾತ್ರಗಳಲ್ಲಿ ಯಾವ್ದೋ ಸಣ್ಣದು ಅಂತಾನೂ ಇರಲ್ಲ, ದೊಡ್ಡದು ಅಂತ ಇರಲ್ಲ, ಪಾತ್ರ ಅಷ್ಟೇ. ಇಂಥದ್ದೇ ಒಂದು ಮೆಸೇಜ್ ಇಟ್ಕೊಂಡು ಕಾಮಿಡಿ ಕಿಕ್ ಕೊಡಕ್ ಬರ್ತಾರೆ ನಮ್ಮ ಪ್ರಶಂಸಾ ತಂಡದವರು. ಸೊ ಅವ್ರನ್ನ ಬರ್ಮಾಡ್ಕೋಣ. ಲೆಟ್ಸ್ ವೆಲ್ಕಮ್ ಪ್ರಶಂಸಾ ಆನ್ ಸ್ಟೇಜ್. ದೇವ್ರೇ, ಇವತ್ತು ಊರಲ್ಲಿರುವ ಎಲ್ಲ ಮೊಬೈಲ್ ಟವರ್ಗೊಂದು ದೊಡ್ಡ ಸಿಡಿಲ್ ಬಡ್ದು ಎಲ್ಲ ಬಿದ್ದೋಗ್ಲಪ್ಪ. ನಂದು ಏನಿದೆ ಈ ಒಂದು ಕಾಯಿನ್ ಬಾಕ್ಸ್ ಅದೊಂದು ಫುಲ್ ಆಗುವಾಗ ಆಶೀರ್ವಾದ ಮಾಡಿಕೊಡು ದೇವ್ರೇ. ದೇವ್ರೇ, ನಿಂಗೆ ಕೇಳಿಸ್ತಾ ಅಲ್ವಾ? ದೇವ್ರೇ, ಈ ಪಾಪದ ಅಂಗಡಿಯವನ ಮೇಲೆ ಯಾಕಪ್ಪ ಇಷ್ಟು ಸಿಟ್ಟು? ಓಹೋ, ಇದು ಸಿಟ್ಟಲ್ಲ, ನನಗೊಂದು ಹಿಂಟ್ ಕೊಡ್ತಾ ಇದೆಯಾ? ನಮ್ಮೂರಿನ ದೊಡ್ಡ ಕಳ್ಳ ಈ ಸೈಡೇ ಬರ್ತಾ ಇದ್ದಾನೆ. ಇಡೀ ಊರನ್ನೇ ಮುಟ್ಟಾಯಿಸಾಯ್ತು. ಇನ್ನು ಈ ಅಂಗಡಿಗೆ ಬಂದು ಏನೆಲ್ಲ ಕದೀತಾನ. ದೇವ್ರೇ, ನನ್ನ ಅಂಗಡಿಯನ್ನು ಕಾಪಾಡ್ಕೊಳ್ಳೋ ಶಕ್ತಿ ಕೊಡಪ್ಪ ನನಗೆ. ನಮಸ್ಕಾರ. ನಮಸ್ಕಾರ. ಏನೋ ಕಳ್ಳ ನಮ್ಮ ಅಂಗಡಿ ಕಡೆ ಬಂದಿದ್ಯಾ? ಹೌದು, ನಾನು ಕಳ್ಳ. ಏನ್ ಮಾಡ್ತೀರಿ? ನಿಮ್ಮ ಹತ್ರ ಪ್ರೂಫ್ ಇತ್ತ? ನಾನೇನಿಲ್ಲಿ ಕದಿಯಕ್ಕೆ ಬಂದಿಲ್ಲ. ನಾನೊಂದು ಫೋನ್ ಮಾಡ್ಲಿಕ್ಕೆ ಬಂದೆ ಅಷ್ಟೇ. ನಿನ್ನ ಹತ್ರ ಮೊಬೈಲ್ ಇದ್ರು ನಂದೇ ಕಾಯಿನ್ ಬಾಕ್ಸ್ ಅಲ್ಲಿ ಯಾಕೆ ಫೋನ್ ಮಾಡ್ಬೇಕು ನೀನು? ನನ್ನ ಮೊಬೈಲ್ ಅಲ್ಲಿ ಔಟ್ ಗೋಯಿಂಗ್ ಇಲ್ಲ, ಯಾಕಂದ್ರೆ ನಂಬರ್ ಟ್ಯಾಪ್ ಆಗತ್ತೆ. ಒಂದು 3 ಕಾಯಿನ್ ಕೊಡಿ. ಇದು ಖುಷಿ ಆಗುತ್ತೆ. ಊರವರೆಲ್ಲ ನಿನ್ನ ಕಳ್ಳ ಅಂತ ಕರೆದ್ರು ನನ್ಗೆ ಬಂದು ನನ್ನ ಕಾಯಿನ್ ಬಾಕ್ಸ್ ಒಂದು ಫುಲ್ ಆಗ್ಲಿಕ್ಕೆ ನೀನು ಸಹಕಾರ ಕೊಡ್ತಾ ಇದೆಯಲ್ಲ. ಆಯ್ತು, 3 ಕಾಯಿನ್ ತಗೋ. ಫೋನ್ ಮಾಡಿ. ಹಲೋ. ಹಾ, ಹೌದು, ನಾನು ಗೊತ್ತಾಯ್ತಾ? ಮೊನ್ನೆ ಕದ್ದಿದ್ದು ಮಾಲು ಎಲ್ಲ ರೆಡಿ ಉಂಟು. ಏನ್ ಗಿರಾಕಿ ಬಂತ? ಹೌದಾ? ಒಂದ್ ಮಿನಿಟ್. ಖುಷಿಯಲ್ಲಿ ಆಯ್ತು. ಖುಷಿಯಲ್ಲಿ ಹೌದಾ? ಮತ್ತೆ ಏನು ಇವತ್ತು ಸಂಜೆನೆ ಅಡ್ವಾನ್ಸ್ ಕೊಡ್ತಾರಂತ? ಹೌದಾ? ಆ ಖುಷಿಯಲ್ಲಿ ಒಂದು 100 ರೂಪಾಯಿ ಮಾಡ್ಸಿ. ಆಯ್ತಾಯ್ತು.
100 ರೂಪಾಯಿ ಮಾಡ್ಚಾಕ್ಲೆ ಅದೇನು ದೇವ್ರ ಹುಂಡಿ ಅದು ಸುಮ್ಕಿರು ಆಯ್ತಾಯ್ತು ನಾನು ಸಂಜೆ ಸಿಗ್ತೇನೆ ನಿಂಗೆ ಮತ್ತೆ ಮಾತಾಡು ಆಯ್ತು ಖುಷಿ ಆಯ್ತು ಖಂಡಿತ ಆಯ್ತು ಅದು ಉಳ್ದದೊಂದು ಹಾಕಿಬಿಡಿ. ಆಯ್ತು ಇರ್ಲಿ ಇಲ್ವಾ ಆ ದುಡ್ಡು ಯಾರು ಕೊಡ್ತಾರೆ? ಈಗ ಕಾಯಿನ್ ಬಾಕ್ಸಿಗೆ ಹಾಕಿದ ದುಡ್ಡು ಯಾರು ಕೊಡ್ತಾರೆ? ಇಲ್ಬಾರು ನೀನ್ ನನ್ಗೆ ಎಷ್ಟು ಕಾಯಿನ್ ಕೊಟ್ಟು? 1 ರೂಪಾಯಿ 3 ಕೊಟ್ಟಲ್ಲ ಈಗ. ನಾನು ಅದನ್ನ ಏನ್ ಮಾಡಿದೆ? ಈ ಕಾಯಿನ್ ಬಾಕ್ಸಿಗೆ ಹಾಕಿದಿ? ಕಾಯಿನ್ ಬಾಕ್ಸ್ ಯಾರ್ದು? ನಂದು. ಆ ಕಾಯಿನ್ ಬಾಕ್ಸ್ ಅಲ್ಲಿ ಇದ್ದ ಹಣ ಯಾರಿಗೆ? ನನ್ಗೆ. ಮತ್ತೆ ನಾನು ಯಾಕೆ ನಿನ್ಗೆ ಹಣ ಕೊಡ್ಬೇಕಾ? ನಾನು ಒಟ್ಟಾರೆ ಮಾತಾಡ್ಬೋದು ಹಾಗೆ ಅಲ್ಲ, ಅದು ಕಾಯಿನ್ ಬಾಕ್ಸ್. ನೀನ್ ನನ್ಗೆ 1 ರೂಪಾಯಿ 3 ಕಾಯಿನ್ ಕೊಟ್ಟಿ, ನಾನು ಅದನ್ನ ಕಾಯಿನ್ ಬಾಕ್ಸ್ಗೆ ಹಾಕಿದೆ. ಕಾಯಿನ್ ಬಾಕ್ಸ್ ನಿಂದು, ಅದರಲ್ಲಿದ್ದ ಹಣ ಎಲ್ಲ ನಿಂಗೆ. ಒಟ್ಟಾರೆ ಮತ್ತೆ ನಾನು ಯಾಕೆ ಹಣ ಕೊಡ್ಬೇಕಾ? ಒಟ್ಟಾರೆ ಲೆಕ್ಕಾಚಾರ ತಪ್ಪಾಯ್ತು. ಹಾಗೆಲ್ಲ ಹೇಳ್ಬಾರ್ದು. ಇದೇ ತರ ನಂಗೆ ಲೆಕ್ಕಾಚಾರನೇ ಗೊತ್ತಾಗ್ತಿಲ್ಲ. ಇದಕ್ಕೋಸ್ಕರ ನಂಗೆ ಗಿರಾಕಿಗಳ ಹತ್ರ ಸುಮ್ಮನೆ ಒಂದು ಕಿರಿಕ್ ಆಗ್ಬಿಡುತ್ತೆ ನಂಗೆ. ಆಯ್ತು ಇರ್ಲಿ. ಮತ್ತೆ ಏನ್ ಆರಾಮ ಎಲ್ಲ? ಏನೋ ಅಂಗಡಿ ಒಳಗೆ ಏನೋ ನೋಡ್ತಾ ಇದೆಯಾ? ಅಂಗಡಿ ಒಳಗೆ ಏನ್ ನಿನ್ನ ಅಂಗಡಿ ಏನು ಅದರಲ್ಲಿ ಕದಿಲಿಕ್ಕೆ ಏನುಂಟ? ಅದೇನು ದೊಡ್ಡ ಜ್ಯುವೆಲ್ಲರಿ ಶಾಪ? ಆ ಅಂಗಡಿಯಲ್ಲಿ ಏನುಂಟು? 4 ಬಿಸ್ಕೆಟ್ ಪ್ಯಾಕೆಟ್ ಮತ್ತೆ ಬೋಟಿ ಕಟ್ಟು ಮತ್ತೆ ಸ್ವೀಟ್ ಬಿಟ್ಟರೆ ಮೇಲೆ ಬೇರೆ ಏನುಂಟು? ದೇವರ ಸ್ಟ್ಯಾಂಡ್ ಅಲ್ಲಿ ಫೋಟೋ ತೊಲಿ ಡಬ್ಬಿಯಲ್ಲಿ 362 ರೂಪಾಯಿ ಕಾಯಿನ್ ಇತ್ತು. ಮತ್ತೆ ಅಂತ ಹೇಳಿ ಸುತ್ತ 30 ಹಳ್ಳಿಲಿ ಒಬ್ನೇ ಒಬ್ಬ ನನ್ನ ರಟ್ಟೆ ಅಲ್ಲ, ನನ್ನ ರಾಮನು ಕೂಡ ಅಳ್ಳರ್ಸಕ್ಕಾಗಿಲ್ಲ. ಯಾಕೆಂದ್ರೆ ನಾನು ಕುಸ್ತಿ ಪೈಲ್ವಾನ್ ಸಾರ್. ಎಲ್ಲ ಕಡೆ ಪೈಲ್ವಾನ್ಗಳು ನಾನು ನೋಡ್ರೆ ಗಡ ಎದರ್ಕಂದಿ ಚಡ್ಡಿ ಒಳಗೆ ಉಚ್ಚಿಯ ಉಯ್ಕತಾರೆ. ಇದ್ಯಾಕ್ಲ? ಅಯ್ಯೋ ಇಲ್ಲಿದ್ಯಾ? ತಗೋ ಸ್ವೀಟ್ ತಿನ್ನು. ಇದ್ಯಾಕ್ಲ? ತಿನ್ನೋಣ, ನಾನು ಹೇಳ್ತೀನಿ. ಏನ್ ಹೇಳ ಓಲಿ? ಕಷ್ಟಪಟ್ಟದ್ಕೆ ಒಂದ್ ಮಗ ಆಯ್ತು. ಯಾರ್ ಕಷ್ಟಪಟ್ಟದ್ಕೆ? ನಾನ್ ಕಾರಣ. ಹೌದಾ? ಅಲೋ ಮದ್ವೆ ಆಗಿ ಇನ್ನೂ ವರ್ಷ ಆಗಿಲ್ಲ, ದೆಂಗ್ಲ ಕಷ್ಟಪಟ್ಟೆ? ಅದಕ್ಕೆಲ್ಲ ತಾಕತ್ ಬೇಕಣ್ಣ. ವಿಟಮಿನ್ ಎಕ್ಸ್ ಇರ್ಬೇಕು. ಸರಿ, ನಿಂದೇನ್ ಸದ್ಯ ಸಮಾಚಾರ ಏನಿಲ್ವಲ್ಲ? ಸುತ್ತ 30 ಹಳ್ಳಿಲಿ ನಂದ್ಯಾಕಲ್ಲ ಎಲ್ಲೋ. ನಾನ್ ಕೇಳಿದ್ದು ಸುತ್ತಮುತ್ತಳ್ಳಿ ಮಾಡ್ತಾರ ಸದ್ದಲ್ಲ. ಮತ್ತೆ ಹೋಟೆಲ್ ಏನ್ ಸದ್ ಮಾಡ್ತಿದೀಯ ಅಂತ. ಏನು ಮಾಡ್ದೆ ಇಲ್ಲ ಕಲ. ಅಣ್ಣ ಎಷ್ಟ್ ವರ್ಷ ಆಯ್ತು ಮದ್ವೆ ಆಗಿ? ಮದ್ವೆ 3 ವರ್ಷ ಆಯ್ತು. ನಿನ್ ಮದ್ವೆ ಆದ 2 ವರ್ಷಕ್ಕೆ ನಾನಾಗಿತ್ತು. ನನಗೆ ಎಷ್ಟು ಗೊತ್ತ ಮಕ್ಳು? ಎಷ್ಟು ವರ್ಷ? ಒಂದ್ ಪ್ರೊಡಕ್ಷನ್ ರಿಲೀಸ್ ಆಗತ್ತೆ, ಇನ್ನೊಂದು ಪ್ರೊಸೆಸ್ ಎಲ್ಲ ಐತೆ. ನಿನಗೆ ಅಣ್ಣ ಊರಲ್ಲೆಲ್ಲ ನಿನ್ಗೆ ಇಲ್ಲ ಅಂತಿದ್ರು. ಏನ ಮಕ್ಳಿಲ್ಲ ಅಂತ ಅಂದ್ರು. ಬೈಲಿ ಏನು? ಮೊದ್ಲು ಪಂಚಾಯತ್ ಕಟ್ಟದ್ ಕಲಿ. ಊರಲ್ಲೆಲ್ಲ ನನ್ನ ಆಡ್ಕೊಂಡಂಗ ಆಗ್ಬಿಟ್ರು. ಮದ್ವೆ 3 ವರ್ಷ ಆಗದೆ, ಬಡಿಗೆ ಇನ್ನು ಮಕ್ಳು ಮರಿ ಏನು ಇಲ್ಲ ಅಂತ. ಅದಕ್ಕೆ ಇವತ್ತು ಒಂದು ಡಿಸೈಡ್ ಮಾಡಿದ್ದೀನಿ. ನಾನ್ ಇರ್ಬೇಕು, ಇಲ್ಲಾಂದ್ರೆ ಅವಳು ಇರ್ಬೇಕು, ಇಲ್ಲ ಅಂದ್ರೆ ಮನೆಗೆ ಒಂದ್ ಮಗ ಬರ್ಬೇಕು. ಆದಲ್ಲಿ ಮಾದಾಪುನ್ ಜಾತ್ರೆ ಇವತ್ತು ಜಮಾಯಿಸ್ಬಿಡ್ತೀನಿ. ಲೇ ಇಷ್ಟು ಕೂಗ್ತಾರು ಈ ಜ್ಞಾನಿದ ನೋಡು ಬಡಿದ್ಕೆ. ಅಯ್ಯೋ ಬೆಳಗ್ನಿಂದ ಊರೆಲ್ಲ ಸುತ್ಕೊಂಡು ಈಗ ಬರ್ತಿದ್ಯಲ್ಲ. ನಿಂಗ ಮಾನ ಮರವಾದ ನಾಚಿಕೆ ಹೇಸಿಗೆ ಏನಾರು ಇದ್ದ ನಿಂಗೆ? ಮನೇಲಿ ಒಬ್ಳೆ ಇದ್ದಾಳೆ, ಬಿರ್ನೆ ಹೋಗುಮಾ ಅನ್ನೋದೇನಾರು ಇದ್ದ ನಿಂಗೆ? ಅಯ್ಯ ಬಡ್ಡಿದೆ ಗಂಡ್ಸಾತನ ಹೊರಗಡೆ 108 ಕೆಲಸ ಇರ್ತಾವ ನಮಗೆ. ನಿನ್ನ ಮನೆ ಟಿವಿ ನೋಡಕಾಯ್ತದೆ? ಹೌದೌದು, ಏನ್ ಕುಂತ್ಕೊಂಡು ಟಿವಿ ನೋಡ ಇಟ್ಬಿಡ್ತೀಯ ನೋಡಿ ನಿನ್ನ. ನೋಡು ಬೆಳಗಿಂದ ಮನೆ ಕೆಲಸ ಮಾಡಿ ನಡ ಬಿದ್ದೋಗ ನನಗೆ ಅಂತ ಏನ್ ಕೊಡ್ ದಬಾಕಿದ್ಯಾವ ಮನೇಲಿ? ನಿನ್ ಜೊತೆ ಆಟ ಆಡ್ಕೊಂಡು ನಿನ್ಗಷ್ಟು ಟೈಮ್ ಇಲ್ಲ ನನಗೆ. ಮುದ್ದೆ ಮಾಡಿಟ್ಟಿದ್ದೀನಿ, ಉಣ್ಕ ನನಗ್ ಮನಿಕೋಬೇಕು. ಏನ ಏನು ಇಲ್ವಾ? ಹೇಳದ್ನೆಲ್ಲ ಮುದ್ದೆ ಮಾಡಿಟ್ಟಿದ್ದೀನಿ ಅಂತ. ಅಯ್ಯೋ ಮುದ್ದೆ ಅಲ್ಲ ಕಣಮಿ. ನೋಡ್ಲಿ ಕುಸ್ತಿ ಪೈಲ್ವನು ಮದ್ವೆ 3 ವರ್ಷ ಆಗದೆ, ಇನ್ನು ಮಕ್ಳು ಮರಿ ಏನಿಲ್ಲ ಅಂತ ಎಲ್ಲ ಊರರೆಲ್ಲ ಆಡ್ಕತ್ತವ್ರ. ನನ್ನ ಸರ್ದಾರ ಇಂತ ಸದರ ಮ್ಯಾಟಲ್ಲ ನನ್ನ ಹತ್ರ ಇಟ್ಕೊಂಬೇಡ. ಮೊದ್ಲು ನನ್ ಕಂಡಿದ್ನ ಒಪ್ಕೋ, ಆಮೇಲೆ ನಿಂದಕ್ ನಾನು ಒಪ್ಕೊಂತೀನಂತೆ. ಒಂದು ಗ್ಲಾರೆಲ್ಲ ಮದುವೆ ಆಗಿ 2 3 ಮಕ್ಳು ಮಾಡ್ಕೊಂಡವೆ. ನಾ ಹೇಳ್ಕೊಳಕ್ಕೆ ಕುಸ್ತಿ ಪೈಲ್ವಾನು, ಮಕ್ಳು ಮಾತ್ರ ಒಂದು ಇಲ್ಲ. ಅಯ್ಯೋ ಓತಾ ಬಡಿದೆ ತಗಿ ತಗೋ. ಇದೊಂದ್ ಮಾತಾ ಚೆನ್ನಾಗ್ ಕಲ್ತವಳೆ. ಮನೆ ಕೆಳಗೆ ದಿಮ್ಮ ಮಧ್ಯೆಲ್ಲ ಇಟ್ಬಿಡೋದು. ರೀ ಎತ್ರಿ. ಅಯ್ಯೋ ನೀನೇ ಎತ್ತಮ್ಮಿ. ರೀ ಅಯ್ಯೋ ನಾನ್ ನಿದ್ದೆ ಮಾಡ್ತೀನಿ, ಎತ್ರಿ. ನಾನು ಆಜ್ಞೆ ಮಾಡ್ತೇವೆ, ನೀನೇ ಎತ್ತಮ್ಮಿ. ರೀ ನಮ್ ಬಂಗೋರಲ್ಲವಾ? ಅಲ್ಲ ಕಣಮ್ಮಿ ಕಬ್ಬಣ, ಬೇಕಾದ್ರೆ ಎತ್ತು, ಇಲ್ಲ ನೀನೇ ಹೋಗಿ ಬಿತ್ಕೋ. ಹೌದಲ್ಲ? ಅಯ್ಯ ನನ್ ಮಾವನ್ ಮಗನ ಯಾವಾಗ ನೋಡಿದ್ರು ಬಂದ್ಬಿಡ್ತಾನಲ್ಲಿ. ಊರೆಲ್ಲ ಉಚ್ಕೊಂಡು ಈಗ ಬಂದ್ಬಿಡ್ತಾನಂತೆ. ಅಯ್ಯಯ್ಯ ಎತ್ತು ಮನಸ್ಸಲ್ಲಿ ಕಟ್ಟೆ ಆಗೋಯ್ತು. ಇಷ್ಟೊತ್ನಲ್ಲಿ ಯಾವ ನಿಗದ್ಕೊಂಡಿದ್ದೇನಚೆ? ಯಾವನಾರ ನಿಗರ್ಕಲಿ, ನಿಮ್ಮ ಅಪ್ಪ ನಿಗರ್ಕಂದ ಅಂತ ಇನ್ನೂ ಸುದ್ದಿ ಬರ್ನಿವಲ್ಲ. ಏನಂದೆ? ಏನು ಇಲ್ಲ ಕಣಮ್ಮಿ, ಕನಸನ್ ಕೊಣಕ್ದ ಏನ್ ಕೊಣಗ್ಲು ಬರ್ದ ಈ ಮನೇಲಿ ನನ್ಗೆ ಅಷ್ಟು ಅಕ್ಕಿಲ್ವಾ ಅಂತ. ಐತೆ ಗೊಣಗು, ಆಮೇಲೆ ನೋಡಿಸ್ತಾನಂತೆ. ಯಾಕೋ ನಿದ್ದೆನೆ ಬರೋಲ್ದಲ್ಲಪ್ಪ.
ಸರಸಕ್ಕೆ ಬಾ ಸರಳ. ಏನ್ ಕತ್ತೆ ಓದ್ಬಿಟ್ಲು. ಅಯ್ಯಪ್ಪ ಕತ್ತೆ ಏನೇ ನೀನು ಅಥವಾ ಕತ್ತೆ ಕೊಟ್ಟಿದ್ಯೋ? ಅಲ್ಲ ಮದ್ವೆಯಾಗಿ ಇಷ್ಟು ವರ್ಷ ಆದ್ರೂ 2 ಹಸು ಕರಾದಂಗೆ ಆಡ್ತಾಳೆ. ನಾನು ಜೀವನದಲ್ಲಿ ಎಷ್ಟು ಹೊಸ ಪಳಗಿಸಿದ್ದೀನಿ, ಆದ್ರೆ ನಮ್ಮನೇಲಿರೋ ಈ ಹೊಸನೇ ಪಳಗ್ಸಕ್ಕಾಯ್ತಲ್ಲ. ಇರ್ಲಿ ನನಗಿದು ಯಾವುದೂ ದೊಡ್ಡದಲ್ಲ. ಆ ದಣೆ ಬರಾಲಿ ಈ ಎತ್ತಿಗೆ ನೇಗ್ಲು ನೋಗ ಕಟ್ಟಿ ಗದ್ದೆಯ ಉತ್ತಿ ಫಲ ತಗಿನಿಲ್ಲ ಅಂದ್ರೆ ನಾನು ನಮ್ಮ ಹಬ್ಬ ಊಟದ ಮಗನೇ ಅಲ್ಲ. ಏ ಏನಂದೆ? ಏನಿಲ್ಲ ಕಣಮೆ. ಹಾ ಮೇವು ಹಾ ಮದುವೆ ಆಗಿ 3 ವರ್ಷ ಆಯ್ತು, ಮಕ್ಳಿಲ್ಲ ಮರಿ ಇಲ್ಲ. ನೀನ್ ಅಲ್ಲಿ ನಾನು ಇಲ್ಲಿ ದಿಂಬ ಮದ್ಯಕ್ ಮಡಿಕ ಮನಿಕನ್ ಹೆಂಗದ ಮಕ್ಕಳು. ಅದಕ್ಕೆ ನೀನ್ ತಿಳಿದೋಳು, ಓದ್ದೋಳು, ವಿದ್ಯಾವಂತೆ. ಈ ದಿಂಬ ಸೈಡು ಮಾಡ್ಬಿಟ್ಟೆ ದೊಡ್ಡ ಮನ್ಸು ಮಾಡಮ್ಮಿ. ಆಗುದಿಲ್ಲ ಅಂದ್ರೆ ಆಗುದಿಲ್ಲ ಅಷ್ಟೇ. ಅಲ್ಲ ಕಣಮ್ಮಿ, ಬಾಳೆಹಣ್ಣು ಕೊಳ್ತ್ಕೋಬಾರ್ದು, ಹುಣಸೆಹಣ್ಣು ಉಳ್ತ್ಕೋಬಾರ್ದು. ನಾನು ಹೇಳು ಮಾತ್ ಕೇಳು ವಸಿಯ. ಮಧ್ಯಾಹ್ನದ ಮಲಗಿದ್ ಮಾದೇವ ಮಧ್ಯರಾತ್ರಿಲಿ ಎದ್ ನಿಂತಂತೆ ನೋಡು. ಇದಕ್ಕಿದಂಗ್ ಮೈ ಮೇಲೆ ಬಿದ್ರೆ ಮೋದಿ ಮೇಲೆ ಕಿವುಚ್ಕೊಂತೀಯ ಅಷ್ಟೇ. ಅಪ್ಪ. ಆಟ ಎಲ್ಲ ಆಡ್ಬೇಡ, ಹೋಗ್ ಮನಿಕ. ಅಪ್ಪ ದೊಡ್ಡಲಿಂಗ ಯಾಕಾರು ಮಾರ್ಲಿಂಗ ಅಂತಿತ್ತು. ನೀನ್ ನಿಂಗನಾರು ಮಾರ್ಕೋ. ನಾನೀಗ ನಿದ್ದೆ ಮಾಡ್ಬೇಕು. ಮಾನ ಮುಚ್ಕೊಂಡು ಮರ್ಯಾದಿಂದ ಮನಿಕ. ಅಮ್ಮೆ ಲೇ, ಏನ ನನ್ನ ಜೀವನದಲ್ಲಿ ಇನ್ನು ಒಂದೇ ಒಂದು ಆಸೆ ಅದೇ ಕಣಮ್ಮಿ, ಅದೇನ? ಅದ್ನಾರು ಈಡೇರಿಸ್ಕೊಡಮ್ಮಿ. ಏನಪ್ಪ? ಬೆಳದಿಂಗಳ ರಾತ್ರಿಲಿ ಹುಣ್ಣಿಮೆ ಬೆಳಕಲ್ಲಿ ನೀನು ಇಲಾತಿ ಹಸ ಕರ್ದ ಬಿಸಿ ನೋರೆ ಹಾಲ ತಂದಿ ಕೊಟ್ರೆ ನಾನು ಅದನ್ನ ಗಟ ಕುಡ್ದು 1 ವರ್ಷದಲ್ಲಿ ನೀನು ಮಗ ಎತ್ ಕೊಡ್ಬೇಕು. ಮಕ್ಕಳಿಗೆ ಉಡ್ದಾರ ಹಾಕಿದ ತಕ್ಷಣ ಅಪ್ಪ ಅನ್ಸ್ಕೊಳಲ್ಲಪ್ಪ, ಮಾರ್ಲಿಂಗ. ಅವಕ್ಕೆ ಒಳ್ಳೆ ಸ್ಕೂಲಾಗೆ ಸೀಟ್ ಕೊಡ್ಸ್ಬೇಕು, ಅವಾಗ್ಲೇ ಅವ ಅಪ್ಪ ಅನ್ಸ್ಕೊಳಕ್ ಲಾಯಕು, ಗೊತ್ತೈತೆ? ಅಲ್ಲ ಕಣಮ್ಮೆ, ಊಟಕ್ಕಿಂತ ಕುಲಾವಿ ಹೊಲ್ಸ್ಬಾರ್ದು ಅಂತಾರೆ. ಅಂತದ್ರಲ್ಲಿ ಮಗ ಹಾಕಿದ ಮುಂಚೆನೆ ಸ್ಕೂಲು ಅದು ಇದು ಅಂತ ತಲೆ ಕೆಡಿಸ್ತಾ ಇದ್ದಿಲ್ಲ ನೀನು. ನೋಡು ನಂಗೆ ಅದ್ನೆಲ್ಲ ಹೇಳ್ಬೇಡಪ್ಪ. ನಂಗೆ ಮೊದ್ಲೇ ಸ್ಕೂಲಾಗ ಸೀಟು, ಆಮೇಲೆ ಪ್ರಸ್ತಕ್ಕೆ ತಗೋ. ರೇ ವಾವ್ ರೇ ವಾವ್ ರೇ ಏನಮ್ಮೆ ಸ್ವಲ್ಪ ಎದ್ ನೋಡಪ್ಪ. ಏನೋ ಊರ್ಕೋಟೆ ಕಾಣಿಸ್ತಾ ಇದೆ.